ಅನಧಿಕೃತವಾಗಿ ಅಕ್ರಮವಾಗಿ ಮಾಡ್ತಾನೆ ಬಂದಿದ್ದಾರೆ. ಈಗಾಗಲೇ ಹಳ್ಳಿ ಗುರುಗಳು ನಾಶ ಆಗ್ತಾ ಹೊಂಟಿದ್ದಾವೆ. ಈ 4 ರಾಜ್ಯಗಳಲ್ಲಿ ಜನ ಈಗಾಗಲೇ ಬೇಸತ್ತಿದ್ದಾರೆ ಇದ್ರ ಸಲುವಾಗಿ. ಯಾಕಂದ್ರೆ ಕಾಡು ಇದ್ದರೆ ನಾಡಪ್ಪ, ಕಾಡು ಇಲ್ಲದ್ರೆ ಎಲ್ಲಿ ಏನು. ಪಶ್ಚಿಮ ಘಟ್ಟದ್ರು ಇದು ಬಂದಿದ್ದು. ಈಗಾಗಲೇ ಚಿರಾದಿ ಪಂಪಡ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ಜನರಿಂದ. ಇರೋದೊಂದು ಸ್ವಲ್ಪ ಕಾಡದ, ಅದನ್ನು ಕುಲ್ಲ ಮಾಡುವಂಥ ಕಾಂಗ್ರೆಸ್ ಮಾಡಿದ ಕೆಲಸ ಇವ್ರು ಮಾಡಲಿಕ್ಕಿದ್ದಾರೆ ಇವತ್ತು ಬಿ ಜೆ ಪಿಗರು. ಗುಜರಾತ್ದಲ್ಲಿ ಬಿ ಜೆ ಪಿ ಸರ್ಕಾರ ಅದ, ಅದರ ನಂತರ ರಾಜಸ್ಥಾನದಲ್ಲೇ ಅದ, ಅದ್ರ ಜೊತೆಗೆ ಹರಿಯಾಣದಲ್ಲೇ ಇವ್ರದ್ದು, ದೆಹಲಿಯಲ್ಲೇ ಮತ್ತು ಇವತ್ತು ಬಿ ಜೆ ಪಿ ಅದ. ಈ ಅರಾವಳಿಯಿಂದಾಗಿ ಅಲ್ಲಿ ಸಾಕಷ್ಟು ನದಿಗಳಿಗೆ ನೀರದ, ಕಾಡು ಒಂದಿಷ್ಟು ಅದ, ಒಂದಿಷ್ಟು ಏನಪ್ಪ ಅದು ಖನಿಜ ಪದಾರ್ಥಗಳು ಅಲ್ಲೆಲ್ಲ ಸಿಗುವಂಥವು ಇದ್ದಾವೆ. ಆ ಖನಿಜ ಹನನ ಮಾಡೋ ಸಲುವಾಗಿ ಒಂದಿಷ್ಟು ಅಕ್ರಮವಾಗಿ ದಂಧೆ ನಡ್ಕೊಂಡು ಒಂದು ಇದುವರೆಗೆ ರಾಜಕಾರಣಿಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ಇವತ್ತು ಲೀಗಲ್ ಒಂದು ಬಟ್ಟೆ ತೊಟ್ಟು ಅವು ಒಟ್ಟು ಕುಲ್ಲ ಮಾಡೋದು. ಒಂದು ವೇಳೆ ಅದಾದ್ರೆ ಹೆಚ್ಚು ಕಡಿಮೆ ಕೇವಲ 1050 ಅಷ್ಟೇ ಉಳಿತಾವೆ ಬೆಟ್ಟಗಳು. 100ಕ್ಕಿಂತ ಮೇಲ್ಗಿದ್ದಂಥವು, 100ಕ್ಕಿಂತ ಕೆಳಗಿದ್ದ 100 ಮೀಟರ್ ಕೆಳಗಿದ್ದಂಥ ಬೆಟ್ಟಗಳು ಎಲ್ಲ ಹೆಚ್ಚು ಕಡಿಮೆ ಕುಲ್ಲ ಆಗುವಂಥದ್ದು. ಹಾಗೇನಾದ್ರೂ ಆದರೆ ಏನಾಗ್ತದಪ್ಪ ಅಂದ್ರೆ ಆ ಭಾಗದ ಡೆವಲಪ್ಮೆಂಟ್ ಮುಗಿದು ಹೋದಂಗನ ರೀ, ಹೊಳೆಗಳಿಗೆ ಬತ್ತಿ ಹೋಗ್ತದೆ.